ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಚೆನ್ನಾಗಿದ್ದೀರೇನಪ್ಪ? ನಾನಂತೂ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ. ಓಕೆ, ವೆಲ್ಕಮ್ ಟು ದ ಮೇನ್ ಮ್ಯಾಟರ್. ಬಾಗಲಕೋಟೆ ಆಸ್ಪತ್ರೆಯಲ್ಲಿ ಮಕ್ಕಳ ಕಳ್ಳಿ. ಎಚ್ಚರವಾಗಿರ್ರಿ ಕಣ್ರಪ್ಪ. ಹಾಸ್ಪಿಟ್ಲ್ ಒಳಗಡೆ ಮಕ್ಕಳ ಕಳ್ಳರು. ಮಕ್ಕಳನ್ನ ಎತ್ಕೊಂಡೋಗಿ ಏನು ಮಾಡ್ತಾರೆ ಅನ್ನೋದು ಈಗ ಪ್ರಶ್ನೆ. ಪೊಲೀಸ್ನವ್ರು ಕರ್ಕೊಂಡೋಗಿ ಎನ್ಕ್ವೈರಿ ಮಾಡ್ತಾರೆ. ಇವಾಗ ತೊಗೊಂಡೋಗಿ ಭಿಕ್ಷೆ ಬೇಡಕ್ಕೆ ಬಿಡ್ತಾರಾ ಇಲ್ಲ ಬಾಡಿಗೆಗೆ ಬಿಡ್ತಾರಾ ಏನನ್ನೋದು ಗೊತ್ತಾಗಬೇಕು ಕಣಪ್ಪ. ಇದು ಬಾಂಬೆಯಲ್ಲಿ ನಡೀತಾ ಇತ್ತು. ಇಂಥ ದಂಧೆಗಳು ಇವಾಗಲೂ ನಡೀತಾ ಇದೆ ಬಾಂಬೆಯಲ್ಲಿ. ಈಗ ಕರ್ನಾಟಕದಲ್ಲಿ ಎಂಟ್ರಿ ಆಗ್ಬಿಟ್ಟಿದೆ ಕಣಪ್ಪ. ಹುಷಾರಾಗಿರ್ರಿ, ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಆಟ ಆಡೋಕ್ಕೆ ಬಿಟ್ಟಾಗ ಹೊರಗಡೆ ಒಂದು ಕಣ್ಣು ಮಕ್ಕಳ ಮೇಲೆ ಇರಲಿ. ಒಳಗಡೆ ಏನೋ ಅಡುಗೆ ಇಟ್ಟಿದ್ದೀನಿ, ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ, ಮೊಬೈಲಲ್ಲಿ ಬಿಜಿ ಇದೆ, ಹಂಗೆ ಮಾಡೋಕ್ಕೆ ಹೋಗ್ಬೇಡಿಯಪ್ಪ ಅನ್ನೋದತ್ರ ದಯವಿಟ್ಟು ಹುಷಾರಾಗಿ ಎಚ್ಚರವಾಗಿ ಆಟ ಆಡ್ಬೇಕಾರೆ ಒಂದು ಕಣ್ಣು ನಿಮ್ಮದು ಹೊರಗಡೆ ಇರಲಿ. ಮಕ್ಕಳು ಎಲ್ಲ ಆಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ದಯವಿಟ್ಟು ಗಮನ ಇರಲಿ. ಎಲ್ರಿಗೂ ಅಷ್ಟೇ, ಚಿಕ್ಕ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ. ಓಕೆನಾ? ಮಕ್ಕಳು ಕಳ್ಳರಿದ್ದಾರೆ, ಎಚ್ಚರಿಕೆ. ಬಾಗಲಕೋಟೆ ಆಸ್ಪತ್ರೆಯಲ್ಲಿ ಆಗಿರೋವಂಥದ್ದು. ಇನ್ನೂ ಎಷ್ಟು ಜಾಗದಲ್ಲಿ ಮಾಡಿರ್ಬೋದು ಅವಳು ಆಯಮ್ಮ ಅಲ್ವಾ? ಸಿಕ್ಕಾಕೊಂಡು ಎಲ್ಲ ಹೇಳ್ತಾರಪ್ಪ, ಎಲ್ಲ ಜಾತಕನೇ ಬಿಚ್ಚಿಟ್ಬಿಡ್ತಾಳೆ ಅವ್ರು ಒಡೆ ಏಟಿಗೆ. ಆಯ್ತದೆ. ಇವಾಗ ಇನ್ನೊಂದು ವಿಚಾರ ಕಣಪ್ಪ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರೋಂಥದ್ದು ಡಿ ಕೆ ಸಾಹೇಬ್ರಿಗೆ. ಸಿ ಎಂ ಮಾಡಕ್ಕೆ ನಿಂತವ್ರಲ್ಲಪ್ಪ ಇವ್ರನ್ನ. ಎಲ್ಲರೂ ಸೇರಿಕೊಂಡು, ದೊಡ್ಡವರೆಲ್ಲ ಸೇರಿಕೊಂಡು ಸಿ ಎಂ ಮಾಡಕ್ಕೆ ನಿಂತವ್ರಲ್ಲ. ಯಾರನ್ನ? ಡಿ ಕೆ ಸಾಹೇಬ್ರನ್ನ ಸಿ ಎಂ ಮಾಡಕ್ಕೆ ನಿಂತುಬಿಟ್ಟವ್ರೆ. ಏನು ಮಾಡಿದ್ರಪ್ಪ ಮಂಡ್ಯ ಜನತೆಗೆ ಅವರು? ಏನು ಮಾಡವ್ರೆ? ಏನು ಕಡು ಕಟ್ಟೆ ಹಾಕವ್ರು ಹೇಳಿ? ಮಂಡ್ಯ ಜನಗೋಸ್ಕರ ಏನು ಮಾಡವ್ರೆ? ಏನೂ ಮಾಡಿಲ್ಲ. ಯಾವ ಬಿರುದಾದ್ರೂ ಕೊಟ್ರ ಮಂಡ್ಯ ಜನಕ್ಕೆ? ಏನೂ ಕೊಟ್ಟಿಲ್ಲ. ಬುದ್ಧಿವಂತರು ಮಂಡ್ಯ ಜನ, ಗೊತ್ತಾಗೋಯ್ತು ಅವ್ರಿಗೆ ಹೆಂಗೆ ಏನು ಅಂತ. ಅದಕ್ಕೆ ಈ ಸತಿ ಗೆಲ್ಲಿಲ್ಲ ಕಾಂಗ್ರೆಸ್. ಅದಕ್ಕೆ ಈ ಸತಿ ಅಲ್ಲಿ ಗೆಲ್ಲಿಲ್ಲ. ಅದಕ್ಕೆ ನಮ್ಮ ಕುಮಾರಣ್ಣವರು ಒಂದು ಸ್ಥಾನ ಕೊಟ್ಟರು. ಜನಗಳು ಗೊತ್ತು ಹೆಂಗೆ ಏನು ಅಂತ. ಆಮೇಲೆ ದುಡ್ಡುಗಳು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರದವರು 450 ಕೋಟಿ ತಗೊಂಡೋಗಿ ತೆಲಂಗಾಣ ಆಂಧ್ರದಲ್ಲಿ ಹಂಚುತ್ತವ್ರೆ ದೊಡ್ಡ ದೊಡ್ಡ ಎಮ್ ಎಲ್ ಎಗಳಿಗೆ ಎಲೆಕ್ಷನ್ಗೋಸ್ಕರ. ತಗೊಂಡೋಗಿ 450 ಕೋಟಿ, ಬರೋಬ್ಬರಿ 450 ಕೋಟಿ ಮೂಟೆಯಲ್ಲಿ ತುಂಬಿಸ್ಕೊಂಡೋಗಿ ತೆಲಂಗಾಣಕ್ಕೆ, ಆಂಧ್ರಕ್ಕೆಲ್ಲ ಹೋಗ್ತಾ ಇತ್ತು ಇಲ್ಲಿಂದ ದುಡ್ಡು. ದೊಡ್ಡ ದೊಡ್ಡ ಎಮ್ ಎಲ್ ಎಗಳಿಗೆ ಎಲೆಕ್ಷನ್ಗೋಸ್ಕರ ಇವರು ಮಾಡ್ತಾರಂಥ ಕೆಲಸ. ಯಾರು? ಕಾಂಗ್ರೆಸ್ನವರು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರೋಂಥದ್ದು. ಇನ್ನೊಂದು ಪ್ರಶ್ನೆ, ಕುಮಾರಣ್ಣ ಅವ್ರನ್ನ ಸಿ ಎಂ ಮಾಡಲ್ಲ ಬಿ ಜೆ ಪಿಯವರು ಅಂತ ಹೇಳ್ತವ್ರೆ. ಇವಾಗ ಯಾಕೆ ಬೇಕಾವೆಲ್ಲ ಆ ವಿಚಾರ? ಇನ್ನೂ 2.5 ವರ್ಷ ಐತೆ. ಇನ್ನೂ 2.5 ವರ್ಷ ಐತೆ ಕಾಂಗ್ರೆಸ್ಗೆ. ನೋಡೋಣ, ಮುಂದೆ ಯೋಚನೆ ಮಾಡೋಣ. ಯಾರು ಕೊಡ್ತಾರೆ, ಯಾರು ಸಿಗಬೇಕು, ಯಾರು ಸಿಗಲ್ಲ, ಎಲ್ಲ ಅದು ಯೋಚನೆ ಮಾಡ್ತಾರೆ. ಜನಗಳಿಗೆ ಸೇರಿದ್ದು, ಜನಗಳಿಗೆ ಬಿಟ್ಟಿದ್ದು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿರೋದು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ. ಯಾರು? ನಿಖಿಲ್ ಕುಮಾರಸ್ವಾಮಿ ಅವರು. ಅವ್ರನ್ನೋಗಿ ಸಿ ಎಂ ಮಾಡಕ್ಕೆ ಹೋಗ್ತಾವ್ರಲ್ಲ. ಏನು ಮಾಡಿದ್ರು ಅವ್ರು? ಮಂಡ್ಯ ಜನತೆಗೆ ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ರು ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ನಮ್ಮ ಡಿ ಕೆ ಸಾಹೇಬರು ಫುಲ್ ಗರಂ ಆಗ್ಬಿಟ್ಟಿದ್ರು ಕಣಪ್ಪ. ಫುಲ್ ಗರಂ ಆಗ್ಬಿಟ್ಟಿದ್ರು. ಏನ್ರಿ ನೀವು ನಮಗೆ ಕುಮಾರಸ್ವಾಮಿ ಅವ್ರಿಗೆ ಜಗಳ ತಂದಿಡೋ ಕೆಲಸ ಮಾಡ್ತಿದ್ದೀರಾ? ಯಾರು? ಮಾಧ್ಯಮದವರು ಜಗಳ ತಂದಿಡೋ ಕೆಲಸ ಮಾಡ್ತಿದ್ದೀರಾ. ಕುಮಾರಸ್ವಾಮಿ ಅವರು ಯಾವಾಗ ಹೇಳಿದ್ರು? ಅಮಿತ್ ಶಾ ಅವ್ರ ಜೊತೆ ನಾನು ಟಚ್ಚಲ್ಲಿ ಇದ್ದೀನಿ ಅಂತ ಯಾವುದ್ರಲ್ಲಿ ಹೇಳಿದ್ದಾರೆ? ಯಾವಾಗ ಹೇಳಿದ್ರು? ಸುಮ್ಮನೆ ಇಲ್ದಿರೋದೆಲ್ಲ ಬಂದು ನೀವು ಹೇಳ್ಬಿಟ್ಟು ಜಗಳ ತಂದಿಡೋ ಕೆಲಸ ಮಾಡ್ತೀರೇನ್ರಿ? ಕುಮಾರಸ್ವಾಮಿ ಅವರು ಹೇಳೇ ಇಲ್ಲ ಅಂತ ಡಿ ಕೆ ಸಾಹೇಬರು ಹೇಳಿದ್ರು ಕಣಪ್ಪ. ಫುಲ್ ಗರಂ ಆಗ್ಬಿಟ್ಟವ್ರೆ ಕಣಪ್ಪ ಅವರು. ಕಣಪ್ಪ, ಯಾರೋ ಹೇಳಿದ್ದೇನೋ ಪಾಪ ಅವ್ರಿಗೆ ಹೋಗಿ ವೈರಲ್ ಆಗ್ಬಿಡೋದು. ಪಾಪ ಅಮಿತ್ ಶಾ ಅವ್ರ ಜೊತೆ ಡಿ ಕೆ ಸಾಹೇಬರು ಟಚ್ಚಲ್ಲವ್ರಿ ಅಂತ ಹೇಳ್ಬಿಟ್ಟವ್ರಂತೆ ಯಾರೋ ಹೋಗಿ. ಅದು ಕುಮಾರಣ್ಣ ಅವ್ರು ಹೇಳಿರೋದು ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಅವ್ರು ಹೇಳೇ ಇಲ್ಲ ಅದು ಅಂತ ಡಿ ಕೆ ಸಾಹೇಬರು ಫುಲ್ ಗರಂ ಆಗ್ಬಿಟ್ಟವ್ರಿ. ನೀವೆಲ್ಲ ತಂದಿಡೋ ಕೆಲಸ ಮಾಡ್ತೀರಾ ಮಾಧ್ಯಮದವರು ಅಂತ ಹೇಳಿ ಡಿ ಕೆ ಸಾಹೇಬರು ಹೇಳೋರೆ ಕಣಪ್ಪ. ಅಲ್ಲಪ್ಪ, ನಾವು ಕಣ್ಣಿಂದ ನೋಡಿದ್ದೆ, ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳ್ತೀನಿ ಕಣಪ್ಪ. ಇದು ಹೇಳಿದ್ರು, ಈಗ ನಾನು ಹೇಳಿದೆ ಅಷ್ಟೇ. ಓಕೆನಾ? ಇನ್ನು ಕುಮಾರಸ್ವಾಮಿ ಅವ್ರ ಹೆಸರು ಹೇಳ್ತೀರಾ, ತಂದಿಡೋ ಜಗಳ ಮಾಡ್ತೀರಾ. ಇನ್ನು ವಿಜೇಂದ್ರ ಅವ್ರು ಹೇಳಿದ್ರು ಅಂತ ಹೇಳ್ತೀರಾ. ಆಟ ಆಡ್ತಾ ಇದ್ದೀರಾ ನೀವು. ತಂದಿಡೋ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ನೀವೆಲ್ಲ ಸೇರಿಕೊಂಡು. ಕುಮಾರಣ್ಣನೂ ಹೇಳಿಲ್ಲ, ಇಲ್ಲಿ ವಿಜೇಂದ್ರ ಅವರು ಏನೂ ಮಾತಾಡಿಲ್ಲ ನನ್ನ ಬಗ್ಗೆ. ಸುಮ್ಮನೆ ನಮ್ಗೆ ಅವ್ರಿಗೆಲ್ಲ ಜಗಳ ತಂದಿಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ರು ಕಣಪ್ಪ ನಮ್ಮ ಡಿ ಕೆ ಸಾಹೇಬರು. ಸ್ವಲ್ಪ ಗರಂ ಆಗವ್ರೆ. ಯಾಕಂದ್ರೆ ಸಿ ಎಂ ಸೀಟು ಕಣಪ್ಪ. ಪಾಪ ಸಿ ಎಂ ಸೀಟು ಸಿಗಬೇಕಾಗಿತ್ತು. 2.5 ವರ್ಷ ಆಯಿತು, ಇನ್ನೂ ಮಾತುಕತೆ ಬಂದಿಲ್ಲ ಅಂದರೆ ಟೆನ್ಷನಲ್ಲಿ ಇದ್ದೇ ಇರ್ತಾರೆ ಕಣಪ್ಪ. ಮಾತು ಪ್ರಕಾರ ಅವರು ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿ ಎಂ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮಾತುಕತೆ ಆಗಿತ್ತು. 2.5 ವರ್ಷ ನೀನು, 2 ವರ್ಷ ನಾನು. ಮಾತಿನ ಪ್ರಕಾರ ಬಿಟ್ಕೊಡ್ಬೇಕು ಯಾರಿಗೇ ಆಗಲಿ. ಮತ್ತೆ ಟೆನ್ಷನ್ ಹೇಗಾಗುತ್ತಲ್ಲ. ಇವತ್ತು ಕಾಂಗ್ರೆಸ್ಸು ಬಹುಮತದಿಂದ ಗೆಲ್ಲಕ್ಕೆ ಕಾರಣ ಅದು ಡಿ ಕೆ ಶಿವಕುಮಾರ್ ಸಾಹೇಬರು. ಖಂಡಿತ ಎಲ್ಲರೂ ಹೇಳೋದು ಅದೇ ಮಾತು. ಇವತ್ತು ಕಾಂಗ್ರೆಸ್ ಏನು ಮುಂದೆ ಬಂದಿದೆಯೋ ಇವತ್ತು ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಸಾಹೇಬರು. ಕಾಂಗ್ರೆಸ್ನ ಬಹುಮತದಿಂದ ಗೆಲ್ಲಿಸೋದಕ್ಕೆ ಕಾರಣ ಡಿ ಕೆ ಸಾಹೇಬರು ಕರ್ನಾಟಕದಲ್ಲಿ ಅಂತ ಹೇಳೋರೆ ಕಣಪ್ಪ. ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನೊಂದು ಮಾತು ಹೇಳಿದ್ರು. ಕುಮಾರಣ್ಣವರು ರೆಡ್ ಕಾರ್ಪೆಟ್ ಹಾಕಿ ಭಾರತೀಯ ಜನತಾ ಪಾರ್ಟಿಯವರ ಜೊತೆ ಅದಕ್ಕೆ ಮಿತ್ರತಾವನ್ನು ಬೆಳೆಸಿದ್ದು, ಸ್ನೇಹಿತವನ್ನು ಬೆಳೆಸಿ ಪಕ್ಷವನ್ನು ಎರಡೂ ಪಕ್ಷಗಳು ಸೇರಿಕೊಂಡು ಇವತ್ತು ಒಂದು ಇದು ಹಂತದಲ್ಲಿ ಎಲ್ಲ ಬಂದಿದ್ದೀವಿ
ಭಾರತ ಜನತಾ ಪಾರ್ಟಿ BJP ಅವ್ರ ಜೊತೆ ರೆಡ್ ಕಾರ್ಪೆಟ್ ಹಾಕ್ಕೊಂಡು ಬಂಡವಾಳ ಇರೋದಕ್ಕೆ ಅವ್ರ ಜೊತೆ ನಾವೆಲ್ಲ ಸೇರ್ಕೊಂಡಿರೋದು ಕುಮಾರಣ್ಣ ಅವ್ರ ಜೊತೆ ಅಂತ ಹೇಳಿದ್ರು ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಇನ್ನು DK ಸಾಹೇಬ್ರು ಹೇಳಿರೋಂಥದ್ದು ಕಾಂಗ್ರೆಸ್ ಪಕ್ಷದ ಆಸ್ತಿ ಸಿದ್ದರಾಮಯ್ಯ ಸಾಹೇಬರು. ಏನು ಹೇಳಿ, ಕಾಂಗ್ರೆಸ್ ಪಕ್ಷದ ಆಸ್ತಿ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರು. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಅವ್ರ ಜೊತೆ ನಾವು ನಡ್ಕೊಂಡು ಹೋಗ್ತೀವಿ ಅಂತ. ಇನ್ನು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಮಾಧ್ಯಮದವ್ರಿಗೆ ಕೇಳಿದ್ದಕ್ಕೆ ಅವ್ರು ಹೇಳಿರೋಂಥ ಮಾತು, ಹೈಕಮಾಂಡು ಹೆಂಗೆ ಹೇಳ್ತಾರೋ ಹಂಗೆ, ನನಗೆ 5 ವರ್ಷ ನಡೆಸ್ಕೊಂಡು ಹೋಗು ಅಂದರೆ ನಾನೇ ನಡೆಸ್ಕೊಂಡು ಹೋಗ್ತೀನಿ, ಇಲ್ಲ ಬೇಡಪ್ಪ ಬಿಟ್ಕೊಡು ಅಂದರೆ ನಾನು ಬಿಟ್ಕೊಡೋಕೆ ರೆಡಿ ಇದ್ದೀನಿ ಅಂತ CM ಸಾಹೇಬರು ಹೇಳ್ತವ್ರೆ. ಇಲ್ಲಿ ಯಾರು ಇಲ್ಲ ಪಾರ್ ಏನಾಯ್ತದೋ ಗೊತ್ತಿಲ್ಲ ಕಣಪ್ಪ. ಹೈಕಮಾಂಡು ಏನು ಹೇಳೋರೋ ಏನೋ ಗೊತ್ತಿಲ್ಲ. ಇಷ್ಟೊತ್ತಿಗೆ ಬಿಟ್ಕೊಡ್ಬೇಕಾಗಿತ್ತು, ಹಂಗೇನೋ ಬಿಟ್ಕೊಡಂಗಾಗಿದ್ರೆ ಕುರ್ಚಿಗೆ ಬಿಟ್ಕೊಟ್ಬಿಡ್ಬೇಕಾಗಿತ್ತು ಹಂಗಾರೆ, ಕರೆಕ್ಟ್ ಅಲ್ವಾ? ಹೈಕಮಾಂಡು ಹಿಡಿದಿಟ್ಕೊಂಡವ್ರು ಅಂದರೆ ಇವ್ರಿಗೆ ಇನ್ನೂ ಕೊಡೋಕ್ಕೆ ಇಷ್ಟ ಇಲ್ಲ, ಬೇಡ DK ಅವರಿಗೆ ಕೊಡೋದು ಬೇಡ ಅಂತ ಏನಾದರೂ ತಡೆ ಆಗಿರಬಹುದು. ಹಂಗೇನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ DK ಸಾಹೇಬ್ರಿಗೆ ಕೊಟ್ಬಿಡ್ತಿದ್ರು. ಯಾಕೆ ಕೊಡ್ತಾ ಇಲ್ಲ ಕಾರಣ ಗೊತ್ತಿಲ್ಲ ಕಣಪ್ಪ. ಏನಾಯ್ತೋ ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇತ್ತೋ ಗೊತ್ತಿಲ್ಲ ಕಣಪ್ಪ. ಸತೀಶ್ ಜಾರಕಿಹೊಳಿ ಅವರಂತೂ ಜಾರ್ಕೊಂಡು ಹೋಗ್ಬಿಟ್ರು ಕಣಪ್ಪ. ಅವ್ರಿಗೆ ಕೊಡಬೇಕಂತೂ ಅದಾಗಿಲ್ಲ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೇರೆ ಎಂಟ್ರಿ ಆಗಿಬಿಟ್ರು. ಇಬ್ಬರು ಜಗಳ ಮಧ್ಯೆ ನಾನಾ CM ಅಂತ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೊಡ್ತಾರಾ ಅದು ಅನುಮಾನ ಇದೆ. ಒಂದು DK ಸಾಹೇಬ್ರಿಗೆ ಕೊಡಬೇಕು, ಇಲ್ಲಾಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಕೊಡಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಕೊಟ್ಟಿಲ್ಲ, ಇನ್ನೋರ್ಗೂ ಕೊಟ್ಟಿಲ್ಲ, ಕೊಡಬೇಕು ಅಂತ ಅಂದ್ಕೊಂಡವ್ರ ಈ ಸತಿ. ಇನ್ನೊಂದು ವಿಚಾರ ಕಣಪ್ಪ, ಇನ್ನು DK ಶಿವಕುಮಾರ್ ಸಾಹೇಬರು ತಮ್ಮದೇ ಒಂದು ಸ್ಟೈಲ್ನ ಅವ್ರದ್ದು ಏನು ಮಾಡಬೇಕು ಅದನ್ನು ಮಾಡ್ತಾವ್ರೆ ಕಾಂಗ್ರೆಸ್ಸಲ್ಲಿ. ಅವ್ರಿಗೆ ಗೊತ್ತು ಹೆಂಗೆ ಮಾಡಬೇಕು, ಹೆಂಗೆ ಚೇರ್ ತೊಗೋಬೇಕು ಅಂತ. ಆದರೆ ಹಠಪಟ್ಟು ಕೂತ್ಕೊಂಡವ್ರೆ ಯಾರು DK ಸಾಹೇಬರು. ಚೇರ್ ಬೇಕೇ ಬೇಕು, ನಾನು CM ಆಗಬೇಕು ಅಂತೇಳಿ ಹಠ ಪಟ್ಕೊಂಡು ಕುಂತವ್ರಿ. ಎಸ್, ಮಾಹಿತಿ ಬರ್ತಾ ಇದೆ. ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರನ್ನು ಎದುರಾಕೊಳ್ಳೋಕ್ಕಾಗಲ್ಲ ಅವರು, ಯಾಕಂದರೆ ಅವರು ಹೈಕಮಾಂಡ್ಗಳ ಜೊತೆ ಅವರು ಮಾತುಕತೆ ಇರಬೇಕು. ಬಿಟ್ಕೊಡಿ DK ಸಾಹೇಬ್ರಿಗೆ ಅಂತ ಇವರು ಹೇಳ್ಬೋದು ಸಿದ್ದರಾಮಯ್ಯ ಸಾಹೇಬರು. ಅವ್ರಿಗೆ ಆಪೋಸಿಟ್ ಆಗಿ ನಿಂತ್ಕೊಂಡ್ಬಿಟ್ರೆ DK ಶಿವಕುಮಾರ್ ಸಾಹೇಬರು ಜಗಳ ಬಂದ್ಬಿಟ್ರೆ ಅವ್ರು ಆಮೇಲೆ ಸಪೋರ್ಟ್ ಮಾಡಲ್ಲ. ಯಾರಿಗೆ? DK ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬರು. ನನ್ನ ಎದುರಾಕೊಂಡ್ಬಿಟ್ರಲ್ಲ DK ಅವರು, ನಾನು ಯಾಕೆ ಇವ್ರು ಸಪೋರ್ಟ್ ಮಾಡಲಿ, ಕೊಡಬೇಡಿ ಅಂತ ಹೇಳ್ಬಿಡ್ತೀನಿ, ಹಂಗೇನಾರು ಆಗ್ಬೋದು ಅಂತ ಆರಾಮಾಗಿ ನಿಧಾನವಾಗಿ ಅವರು ಹೆಂಗೆ ಯಾವ ಆ್ಯಂಗಲಲ್ಲಿ ನುಗ್ಗಬೇಕು ಆ ಆ್ಯಂಗಲಲ್ಲಿ ನುಗ್ಗಿಬಿಟ್ಟು ಅದನ್ನು ಹೆಂಗೆ ಕುರ್ಚಿನ ದಕ್ಕಿಸ್ಕೋಬೇಕು ಅನ್ನೋದು DK ಸಾಹೇಬ್ರಿಗೆ ಗೊತ್ತಿದೆ. ಸೊ ಆ ಆ್ಯಂಗಲಲ್ಲಿ ಹೋಗ್ತಾವ್ರಿ ಅಂತೇಳಿ ಮಾಹಿತಿ ಕಣಪ್ಪ. ನೋಡ್ಬೇಕು ಕಣಪ್ಪ, ಕುರ್ಚಿ ವಿಚಾರ ಇನ್ನೇನಾಗ್ತೈತೆ ಅಂತ ಗೊತ್ತಿಲ್ಲ. ಹೊತ್ತು ಕ್ರಾಂತಿ ಅಂತವ್ರೆ, ಯಾವ ಕ್ರಾಂತಿನೂ ಇಲ್ಲ, ಶಾಂತಿಯಾಗಿ ನಡೀತೈತೆ. ಕಾಂಗ್ರೆಸ್ಸು ಫುಲ್ ಶಾಂತಿ, ನೋ ಕ್ರಾಂತಿ, ಫುಲ್ ಶಾಂತಿ. ಆದರೆ ಚೇರ್ ಯಾರಿಗೆ ಸಿಗುತ್ತೆ ಅನ್ನೋದೇ ಒಂದು ಮೇನು ವಿಚಾರ ಅಲ್ವೇನ್ರಪ್ಪ. ಸರಿ, ಕಾದು ನೋಡೋಣ ಕಣಪ್ಪ. ನಾವು ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿಸ್ಕೋತೀವಲ್ಲ, CM ಆಗೋದು ಗೊತ್ತಾಯ್ತೈತೆ. ಇನ್ನೇನಪ್ಪ, ಇನ್ನು 6 ದಿವಸ, ಇನ್ನೊಂದು 5 ದಿವಸ ಕಳೆದ್ರೆ ಆಗೋದು ಕಣಪ್ಪ ಕ್ರಾಂತಿ. 5 ದಿವಸ ಉಳಿದಿರೋದು ಕ್ರಾಂತಿಗೆ. ನೋಡಬೇಕು ಏನಾಗ್ತೈತೆ ಅಂತ, ಓಕೆನಾ? ಇನ್ನೂ ವಿಚಾರಗಳಿವೆ ಕಣಪ್ಪ. ಕೆಲವರು ಸಂಕ್ರಾಂತಿಗೆ ಏನಾದರೂ ಬಿಟ್ಟು ಕೊಡ್ತಾರಾ, ಒಳ್ಳೆ ದಿನ ನೋಡಿ CM ಮಾಡ್ತಾರಾ, ಸಂಕ್ರಾಂತಿಗೆ ಸಿಹಿ ಸುದ್ದಿ ಕೊಡ್ತಾರಾ, DK ಸಾಹೇಬ್ರನ್ನ ಕುಂದಿರಿಸ್ತಾರಾ ಕುರ್ಚಿ ಮೇಲೆ ಅನ್ನೋದು ಒಂದು ಮಾತುಕತೆ ಕೇಳಿ ಬರ್ತಾ ಇದೆ ಕಣಪ್ಪ. ಇನ್ನೇನು ಮಹದೇವಪ್ಪ ಅವ್ರು ಯಾರು ಒಂದು ಆತ್ಮಹತ್ಯೆ ಮಾಡಿಕೊಂಡ್ರು, ಸೊ ಅವ್ರ ಬಗ್ಗೆ ಮಾತಾಡಿರೋಂಥದ್ದು. ಮಹದೇವಪ್ಪ ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡ್ರು. ಸೊ ಅದ್ರಗೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಯಾಕೆ ಹಿಂಗೆ ಮಾಡಿಕೊಂಡ್ರು ಅಂತ ನಮಗೂ ಗೊತ್ತಿಲ್ಲ. ಅವ್ರ ತಂದೆ ಕುಮಾರ್ ಅವ್ರ ಹತ್ರನೂ, ನಾವು ಅವ್ರ ತಂದೆ ಕರಿಯಪ್ಪ ಅವ್ರ ಹತ್ರನೂ ನಾವು ಮಾತಾಡಿದ್ದೀವಿ, ಅವ್ರ ಅಣ್ಣನ ಹತ್ರನೂ ಮಾತಾಡಿದ್ವಿ ನಾವು. ಯಾಕೆ ಹಿಂಗೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಚಪ್ಪಲಿ ಇಲ್ಲದೆ ಓಡಾಡ್ತಿದ್ರು. ನಮ್ಮ ತಂದೆ CM ಆಗಬೇಕು ಅಂತೇಳಿ ಅವ್ರು ಅರಕೆ ಕಟ್ಕೊಂಡಿದ್ರು, ಚಪ್ಪಲಿ ಇಲ್ಲದೆ ಓಡಾಡ್ತಿದ್ರು ಮಹದೇವಪ್ಪ ಅವರು. ಯಾಕೆ ಹಿಂಗೆ ಮಾಡಿಕೊಂಡ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂಥೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು ಕಣಪ್ಪ. ಮನಸ್ಸಿಗೆ ತುಂಬ ನೋವಾಗಿದೆ. ನಮ್ಮ ಕುಮಾರಣ್ಣವ್ರಿಗೂ ಅಷ್ಟೇ, ಕುಮಾರಣ್ಣವ್ರಿಗೂ ನನಗೂ ಅಷ್ಟೇ ತುಂಬ ಮನಸ್ಸಿಗೆ ನೋವಾಗಿದೆ. ಕಳ್ಕೊಂಡ್ರು ಅಂಥದ್ದು ಅವ್ರನ್ನ. ಚಪ್ಪಲಿ ಇಲ್ಲದೆ ಓಡಾಡ್ತಿದ್ರು, ನಮ್ಮ ತಂದೆಯವ್ರು CM ಆಗಬೇಕು ಅಂತೇಳಿ ಅವ್ರು ಅರಕೆ ಕಟ್ಕೊಂಡಿದ್ರು. ಯಾಕೆ ಹಿಂಗೆ ಮಾಡ್ಕೊಂಡ್ರು ಗೊತ್ತಿಲ್ಲ. ಕರಿಯಪ್ಪ ಅವ್ರ ಹತ್ರನೂ ಮಾತುಕತೆ ಆಯಿತು, ಅವ್ರ ತಂದೆ ಹತ್ರ ಮಾತಾಡಿದ್ವಿ, ಅವ್ರ ಅಣ್ಣನ ಹತ್ರ ಮಾತುಕತೆ ಆಯಿತು. ಏನು ಯಾಕೆ ಹಿಂಗಾಯಿತು ಅನ್ನೋದು ನಮಗೂ ಕೂಡ ಗೊತ್ತಾಗ್ತಲ್ಲ, ಮನಸ್ಸಿಗೆ ಬೇಜಾರಾಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು ಕಣಪ್ಪ. ಇನ್ನೇ DK ಸಾಹೇಬ್ರು ಹೇಳಿರೋಂಥದ್ದು ಕಣಪ್ಪ, BJP ಅವರು ಕುದುರೆಯ ಮಾರಾಟದ ಪಿತಾಮಹ, BJP ವ್ಯಾಪಾರದ ಪಿತಾಮಹ ಯಾರು? BJP ಅವರು ಕುದುರೆ ಮಾರಾಟ ಮಾಡ್ತಾರಂತೆ. ಯಾರು? BJP ಅವರು. ಇನ್ನು JDS ಅವರು ತೆಗ್ಲಾಕೊಂಡ್ಬಿಟ್ರಂತೆ, ಇವ್ರ ಜೊತೆ ಸೇರಿಕೊಂಡು ಅವ್ರು ತೆಗ್ಲಾಕೊಂಡ್ಬಿಟ್ಟವ್ರೆ. ಅವ್ರ ಪಕ್ಷಗಳೆಲ್ಲೂ ಯಾವುದೋ ಅಷ್ಟೊಂದು ಮುಂದೆ ಬರಲಿಲ್ಲ JDSದು ಅಂತ DK ಶಿವಕುಮಾರ್ ಸಾಹೇಬರು ಹೇಳಿರೋಂಥದ್ದು ಕಣಪ್ಪ. ಕುದುರೆ ವ್ಯಾಪಾರದ ಪಿತಾಮಹ ಯಾರು? BJP ಅವರು ಕುದುರೆ ವ್ಯಾಪಾರ ಮಾಡ್ತಾರಂತೆ. ಇನ್ನು ಏನಪ್ಪ ಆಪ್ರೇಷನ್ನು BJP ಏನೋ ಆಪ್ರೇಷನ್ಗೋಸ್ಕರ ಏನೇನೋ ಪ್ರಯತ್ನ ಮಾಡಿದ್ರು ಆಗಲಿಲ್ಲ, ಪ್ರಯತ್ನದಲ್ಲಿದ್ದಾರೆ ಅಂತ ಅದು ಇದು ಅಂತ DK ಶಿವಕುಮಾರ್ ಸಾಹೇಬರು ಹೇಳಿರೋಂಥದ್ದು ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಇನ್ನು R ಅಶೋಕ್ ಸಾಹೇಬರು ಹೇಳಿರೋಂಥದ್ದಂತೆ. ಏನು? ಕಾಂಗ್ರೆಸ್ನವರು MLAಗಳನ್ನು ಅವರೇ ಖರೀದಿ ಮಾಡ್ತಾ ಇದ್ದಾರೆ ದುಡ್ಡು ಕೊಟ್ಟು.
ಅವರೇ ಖರೀದಿಗಳು ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾವ್ರೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ದು, ಹೌದು ಆರ್ ಅಶೋಕ್ ಅವರು ಅನುಭವಸ್ಥರು, ಅವ್ರಿಗೆ ಗೊತ್ತು ಹೆಂಗೆ ದುಡ್ಡು ಕೊಟ್ಟು ತಗೊಳ್ಳೋದಂತ, ಅದಕ್ಕೆ ಅವ್ರು ಹೇಳ್ತಾರೆ. ಅವ್ರ ಕಡೆ ಎಲ್ಲ ಮಾಡ್ಕೊಂಡವ್ರಲ್ಲ, ಅದಕ್ಕೆ ಇವರು ಹಂಗೆ ಹೇಳ್ತಾವ್ರೆ ಆರ್ ಅಶೋಕ್ ಅವರು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋಂಥದ್ದು ಕಣಪ್ಪ. ಓಕೆನಾ? ಆರ್ ಅಶೋಕ್ ಸಾಹೇಬ್ರು ಹೇಳಿದ್ದು ಕಾಂಗ್ರೆಸ್ಸಲ್ಲಿ MLAಗಳನ್ನೆಲ್ಲ ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡು ಇಟ್ಕೊಂಡಿದ್ದೀರಾ ಅಂತ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ದು, ಅವ್ರು ಅನುಭವಸ್ಥರು ಆರ್ ಅಶೋಕ್ ಅವರು, ಅವ್ರಿಗೆ ಗೊತ್ತಲ್ವಾ, ಅವ್ರಿಗೆ ಗೊತ್ತು ದುಡ್ಡು ಕೊಟ್ಟು ಇಟ್ಕೊಳ್ಳೋದು, ಅವರು ಇಟ್ಕೊಂಡವ್ರಲ್ಲ, ಅದಕ್ಕೆ ಅವ್ರು ಹಂಗೆ ಹೇಳ್ತಾವ್ರಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹಂಗೆ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ರು ಕಣಪ್ಪ. ಹಿಂದೂ ಹುಲಿ ಯತ್ನಾಳ್ ಸಾಹೇಬ್ರು ಹೇಳಿರೋಂಥದ್ದು, ಕಾನೂನು ವ್ಯವಸ್ಥೆ ಸರಿ ಇಲ್ಲ ಕರ್ನಾಟಕದಲ್ಲಿ, ಹಗಲು ದರೋಡೆ ಆಗ್ತಾ ಇದೆ, ಹಗಲು ದರೋಡೆನೇ ನಡೆಯೋಕ್ಕೆ ಶುರು ಆಗ್ಬಿಟ್ಟೈತಿ ಇವಾಗ, ಕಾನೂನು ವ್ಯವಸ್ಥೆನೇ ಸರಿ ಇಲ್ಲ ಕರ್ನಾಟಕದಲ್ಲಿ, ಹಂಗಾಗ್ಬಿಟ್ಟಿದೆ ಈಗ. ಆಮೇಲೆ ಇನ್ನು DK ಸಾಹೇಬ್ರ ಬಗ್ಗೆ ಕೇಳೋದಕ್ಕೆ ಅವ್ರು ಹೇಳಿದ್ರು, ಇನ್ನು 50 ಶಾಸಕರನ್ನು ಕರ್ಕೊಂಡು ಹೋದ್ರು ಹೈಕಮಾಂಡು ಒಪ್ಪಲ್ಲ. DK ಶಿವಕುಮಾರ್ ಸಾಹೇಬರು 50 ಜನ MLA ಕರ್ಕೊಂಡೋಗಿ ನಿಲ್ಲಿಸಿದ್ರು, ಹೈಕಮಾಂಡು ಒಪ್ಪಲ್ಲ. ಏನಕ್ಕೆ ಒಪ್ಪಲ್ಲ ಅಂದರೆ ಸೀಟ್ ಕೊಡಲ್ಲ ಅವ್ರಿಗೆ, CM ಸೀಟ್ ಸಿಗಲ್ಲ. 50 ಜನ ಕರ್ಕೊಂಡೋಗಿ ಹೈಕಮಾಂಡ್ ಎದುರುಗಡೆ ನಿಲ್ಲಿಸಿದ್ರು DK ಸಾಹೇಬರು, ಅವ್ರಿಗೆ ಚೇರ್ ಸಿಗಲ್ಲ, CM ಚೇರ್ ಸಿಗೋದಿಲ್ಲ ಅಂತ ಹೇಳವ್ರೆ ಕಣ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವ್ರು ಹೇಳಿರೋಂಥದ್ದು, ರಾಷ್ಟ್ರಪಕ್ಷ ಅಂತಾರ ಕಾಂಗ್ರೆಸ್ನ ಯಾರಾದರೂ, ರಾಷ್ಟ್ರಪಕ್ಷ ಅಂತಾರೇನ್ರಿ ಯಾರಾದರೂ, ರಾಷ್ಟ್ರಪಕ್ಷ ಅಂತಾರ ಕಾಂಗ್ರೆಸ್ನ ಯಾರಾದರೂ ಅಂತ ಟ್ಯಾಂಕ್ ಕೊಟ್ಟವ್ರೆ ಕಣಪ್ಪ. ಕಂತೆ ಮೂಟೆಗಳು ತಗೊಂಡೋಗಿ ಹಿಮಾಚಲ್ ಪ್ರದೇಶ ತೆಲಂಗಾಣಕ್ಕೆ ಕೊಡ್ತಾವ್ರಲ್ಲ, ಮೂಟೆ ತೆಲಂಗಾಣಕ್ಕೆ ಹಿಮಾಚಲ್ ಪ್ರದೇಶಕ್ಕೆ ಮೂಟೆ ದುಡ್ಡು ತಗೊಂಡೋಗಿ ಕಾಂಗ್ರೆಸ್ನವ್ರು ಕೊಡ್ತಾವ್ರಲ್ಲ, ಸರಿನಾ ಇದು ಮಾಡ್ತಾ ಇರೋದು ಈ ಕೆಲಸ? ಕಾಂಗ್ರೆಸ್ನವರು ಕರ್ನಾಟಕದಿಂದ ಬಾಚ್ಕೊಂಡೋಗಿ ಹಿಮಾಚಲ್ ಪ್ರದೇಶ ತೆಲಂಗಾಣಕ್ಕೆ ಕೊಡ್ತಾವ್ರೆ ಕಾಂಗ್ರೆಸ್ನವರು MLAಗಳಿಗೆ ಎಲೆಕ್ಷನ್ಗೋಸ್ಕರ ಅಂತ ಹೇಳ್ತಾವ್ರೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 11 ಗಂಟೆಗೆ ದೆಹಲಿಗೆ ಹೋಗ್ತಾ ಇದ್ದಾರೆ ಫ್ಲೈಟ್ ಹಿಡ್ಕೊಂಡು. ಎಲ್ಲಿಗೆ? ದೆಹಲಿಗೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದೆಹಲಿಗೆ ಇವತ್ತು 11 ಗಂಟೆಗೆ ಹೋಗ್ತಾ ಇದ್ದಾರೆ ಇಲ್ಲಿಂದ, ಬೆಂಗಳೂರಿಂದ. ಅಲ್ಲಿ 2 ಗಂಟೆ 2:10 2:20ಕ್ಕೆ ತಲುಪ್ತಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಕ್ಕೆ ಹೋಗ್ತಾ ಇದ್ದಾರೆ. ಏನಕ್ಕೆ ಭೇಟಿ ಆಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ? ಹೈಕಮಾಂಡು ಅವರೇ. ಸೊ ಏನಕ್ಕೆ? ಇಲ್ಲಿ ಕುರ್ಚಿ ಕಿತ್ಲಾಟ ಏನು ನಡೀತಾ ಇತ್ತೋ, CM ಕುರ್ಚಿ ಕಿತ್ಲಾಟ, ಅಲ್ಲಿ ಭೇಟಿಯಾಗಿ ಮಾತಾಡೋದಕ್ಕೆ ನನ್ನ ಕೈಲಿ ಏನಿಲ್ಲ ಅಂತ ಹೇಳಿದ್ರಂತೆ DK ಸಾಹೇಬ್ರಿಗೂ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಯಾರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಸೊ ಇವ್ರದ್ದು ಕಿತ್ಲಾಟ ನಿಲ್ತಾ ಇಲ್ಲ, ಹಿಂಗಾಗಿ ಅಲ್ಲೇ ಹೋಗಿ ಡೈರೆಕ್ಟಾಗಿ ಹೈಕಮಾಂಡ್ ಹತ್ರ ಇವರಿಬ್ಬರು ಜಗಳ ಬಿಡ್ತಾ ಇಲ್ಲಪ್ಪ, ಏನು ಮಾಡಲಿ ಅಂತ ಕೇಳೋಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದೆಹಲಿಗೆ ಹೊರಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ. ಇನ್ನು 10 ನಿಮಿಷಕ್ಕೆ ಫ್ಲೈಟ್ ಇದೆ, ಹೋಗ್ತಾ ಇದ್ದಾರೆ. ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ. ಅಲ್ಲಿಂದ ಏನಾದರೂ ಗ್ರೀನ್ ಸಿಗ್ನಲ್ ಸಿಕ್ತು, ಬೇಡಪ್ಪ ಕೊಟ್ಟುಬಿಡ್ರಿ, ಈ ಕಿತ್ಲಾಟ ನೋಡೋಕ್ಕಾಗ್ತಾಯಿಲ್ಲ, DK ಅವ್ರು ಬೇರೆ ಹಟ್ಟಕ್ಕೆ ಕೇಳಿದ್ಬಿಟ್ಟವ್ರೆ, ಕೊಟ್ಟುಬಿಡಿ, ಚೇರ್ ಬಿಟ್ಟು ಕೊಟ್ಟುಬಿಡಿ ಅಂತ ಗ್ರೀನ್ ಸಿಗ್ನಲ್ ಏನಾದರೂ ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಸಿಕ್ತು ಅಂದರೆ, ಅವರೇ ಹೈಕಮಾಂಡ್ ಅಲ್ವಾ, ಗ್ರೀನ್ ಸಿಗ್ನಲ್ ಏನಾದರೂ ಸಿಕ್ಬಿಡ್ತು ಅಂದರೆ CM ಆಗ್ಬಿಡ್ತಾರೆ. ಯಾರು? ನಮ್ಮ DK ಸಾಹೇಬರು CM ಆಗ್ಬಿಡ್ತಾರೆ. ಗ್ರೀನ್ ಸಿಗ್ನಲ್ ಸಿಗುತ್ತಾ ಇವತ್ತು ಅಂತ ಕಾದು ನೋಡಬೇಕು ಕಣಪ್ಪ. ಹಠಕ್ಕೆ ಹಿಡಿದು ನಿಂತುಬಿಟ್ಟಿದ್ದಾರೆ. ಬೇಕೇ ಬೇಕು ನನಗೆ ಕುರ್ಚಿ, ನಾನು ಕುಂದಿರಬೇಕು, ನಾನು CM ಆಗಬೇಕು. 2.5 ವರ್ಷ ಮಾತುಕತೆ ಆಗಿತ್ತಲ್ಲ, ಮಾತು ಉಳಿಸ್ಕೊಳ್ಳಿ, ನಾನು ಇಲ್ಲಿರಬೇಕು ಅಂದರೆ ಮಾತು ಉಳಿಸ್ಕೊಳ್ಳಿ ಅಂತ ಏನಾದರೂ ಒಳಗೆ ಮಾತುಕತೆ ನಡೆದಿರಬೇಕು ಕಾಂಗ್ರೆಸ್ಸಲ್ಲಿ. ಇಲ್ಲ ನಾನು ಬಿಟ್ಟು ಬಿಡ್ತೀನೋ, ಬೇರೆ ಪಕ್ಷ ಕಟ್ತೀನೋ, ಇಲ್ಲ BJPಗೆ ಹೋಗ್ತೀನೋ, ಈ ಥರದ್ದೇನಾದರೂ ನಡೆದಿರಬೇಕು. ಸೊ ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದ್ದಕ್ಕಿದ್ದಂಗೆ ದೆಹಲಿಗೆ ಹೋಗ್ತಾವ್ರು ಅಂದರೆ ಏನಾದರೂ ಒಂದು ಆಗಿರಬೇಕು. DK ಸಾಹೇಬರು ಏನಾದರೂ ಹೇಳಿರ್ತಾರೆ, ವಾರ್ನಿಂಗ್ ಕೊಟ್ಟಿರಬೇಕು ಕಾಂಗ್ರೆಸ್ಸಲ್ಲಿ. ಏನು ಮಾಡ್ತಿರೋ ಏನೋ ನೋಡಿ ಯೋಚನೆ ಮಾಡಿ, ನಾನು ಬೇರೆ ಕಡೆ ಹೋಗ್ಬಿಡ್ಲಾ, BJPಗೆ ಹೋಗ್ಲಾ, ಇಲ್ಲ ಹೊಸ ಪಕ್ಷ ಕಟ್ತೀನಾ, ಏನು ಎತ್ತ ಅಂತ ಹೇಳಿ ಮಾತುಕತೆಗಳು ನಡೆದಿರ್ತವೆ ನಮ್ಮ ಪ್ರಕಾರ, ಕೆಲವು ಬಂದಿರೋಂಥ ಮಾಹಿತಿ ಪ್ರಕಾರ ಕಣಪ್ಪ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ರಂತೆ ಚಲುವರಾಯ ಸ್ವಾಮಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರಂತ. ಸೊ ಮಾಧ್ಯಮವರು ಕೇಳಿದಾಗ ಇವ್ರು ಹೇಳಿರೋಂಥ ಮಾತು, ಇಲ್ಲ ನಾನು ಹೋಗ್ತಾ ಇದ್ದೀನಿ, ಬಟ್ ಯಾವುದು ಬೇರೆ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ನಾನು ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ನನಗೆ ಗೊತ್ತಿಲ್ಲ, ಒಟ್ಟು ನಾನಂತೂ ಹೋಗ್ತಾ ಇಲ್ಲ, ಬಟ್ ಬೇರೆ ಕಡೆ ಏನೋ ಕೆಲಸ ಇದೆ ಅಂತ ಇವರು ಹೇಳಿದ್ರು ಕಣಪ್ಪ, ಚಲುವರಾಯ ಸ್ವಾಮಿ ಅವರು. ಓಕೆನಾ? ಇನ್ನು ಇವತ್ತಿನ ವಿಚಾರಗಳು ಇಷ್ಟ ಆಗಿತ್ತು ಕಣಪ್ಪ. ಪೊಲಿಟಿಕ್ಸ್ ಮಸಾಲ ದೋಸೆಯಲ್ಲಿ ಯಾರ್ಯಾರು ಇವತ್ತು ಕಾರ್ಯಕ್ರಮ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು. ನನ್ನ ಅನ್ನದಾತರಿಗೆ ಎಲ್ರಿಗೂ ದಿನ ನೋಡ್ತಾ ಇರ್ರಿ, ಒಳ್ಳೆ ಸುದ್ದಿಗಳನ್ನ ಕೊಡ್ತಾ ಇರ್ತೀನಿ ನಿಮಗೆ. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳೋದು ಕಣ್ರಪ್ಪ. ಓಕೆನಾ? ಓಟ್ ಬರಲೇನ್ರಪ್ಪ? ಶಂಭುಲಿಂಗ ಬರ್ತೀನಿ ಕಣ್ರಪ್ಪ. ನಿಮ್ಮೆಲ್ಲರ ಓಟು ನನಗೆ, ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನಿಮ್ಮ ಓಟ್ ಇವಾಗ ಬೇಡಪ್ಪ, ಇನ್ನೂ ಲೇಟ್ ಆಗಬೇಕು ನಮಗೆ. ಬರಲೇನ್ರಪ್ಪ? ಓಟ್ ಬರ್ತೀನಿ ಕಣ. ನೋಡಬೇಕು ಕಣಪ್ಪ ಇವತ್ತು ಏನಾಯ್ತದೆ ಅಂದ್ಬಿಟ್ಟು. ಎಟ್ಲ ಕಾರಣ ಇವತ್ತು ನೋಡಬೇಕು ಕಣಪ್ಪ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದೆಹಲಿಗೆ ಹೋಗ್ತಾವ್ರೆ 11 ಗಂಟೆಗೆ. 2 ಗಂಟೆ 2:15 ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ, ಅವರೇ ಹೈಕಮಾಂಡ್. ಅವ್ರು ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಮ್ಮ DK ಶಿವಕುಮಾರ್ ಸಾಹೇಬರು CM. ಕ್ರಾಂತಿ ಇಲ್ಲಿಗೆ ಮುಗಿದೋಗುತ್ತೆ. ಇನ್ನು ಮೇಲೆ ಫುಲ್ ಶಾಂತಿ ಶುರುವಾಗುತ್ತೆ ಕಾಂಗ್ರೆಸ್ಸಲ್ಲಿ.
ಓಕೆ ಬರ್ಲೇನ್ರಬೆ ಓಡ್ ಬರ್ತೀನಿ ಕಣಪ್ಪ ಎತ್ಲ ಕಾರ್ನೆ ನಡಿಲ್ಲ ನಾವು ದೆಹಲಿಗೆ ಹೋಗೋಣ ಹೇ ಬುಲಿಂಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.